ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತನುಗುಣವಳಿದಲ್ಲಿ ತ್ಯಾಗಾಂಗ. ಲಿಂಗದೊಡನೆ ಸಕಲ ಭೋಗಗಳ ಭೋಗಿಸುವಲ್ಲಿ ಭೋಗಾಂಗ. ನಿಜದಲ್ಲಿ ಬೆರೆಸಿದಲ್ಲಿ ಯೋಗಾಂಗ. ಈ ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಮೂರು ಅಂಗಗಳ ಒಂದು ವಿವರಣೆಯನ್ನು ಕೊಡ್ತಾರೆ ಆದಯ್ಯ ಶರಣರು. ತನುಗುಣ ಅಳಿದಲ್ಲಿ ತ್ಯಾಗಾಂಗ. ಲಿಂಗದೊಡನೆ ಸಕಲ ಭೋಗಗಳ ಭೋಗಿಸುವಲ್ಲಿ ಭೋಗಾಂಗ. ನಿಜದಲ್ಲಿ ಬೆರೆಸಿದಲ್ಲಿ ಯೋಗಾಂಗ. ಇಂತಿ ತ್ರಿವಿಧವಾದಲ್ಲಿ ಶಿವಯೋಗಾಂಗ. ಇವಲ್ಲದ ಅನ್ಯ ಯೋಗಗಳೆಲ್ಲ ವಿಯೋಗಗಳಯ್ಯ ಸೌರಾಷ್ಟ್ರ ಸೋಮೇಶ್ವರ ಅಂತ ಹೇಳಿದ್ರು. ಎಂಥ ಚಂದ ಮಾತು ಹೇಳ್ತಾರೆ ನೋಡ್ರಿ. ತ್ಯಾಗ ಮಾಡೋದಂದ್ರೆ ಏನು? ತ್ಯಾಗ ಅಂದರೆ ಏನು? ತನುಗುಣ ಅಳಿದಲ್ಲಿ ತ್ಯಾಗಾಂಗ. ಈ ತನುವಿನ ಗುಣಗಳದವಲ್ಲ, ಕೆಲವೊಂದು ತನು ಉದ್ದೇಶ ಮನ ಉದ್ದೇಶವಾಗಿ ಮಾಡುವಂಥ ಕಾರ್ಯಗಳು, ಈ ತನುವೇ ನಾನು ಅಂತ ಭ್ರಮಿಸಿ ಈ ಶರೀರವೇ ನಾನೆಂದು ಖಚಿತ ಮಾಡಿಕೊಂಡು ಈ ಶರೀರಕ್ಕೆ ಸುಖವನ್ನು ಕೊಡಬೇಕು, ಶಾಂತಿಯನ್ನು ಕೊಡಬೇಕು, ಈ ಸುಖದ ಒಂದು ನೆಲೆಯನ್ನು ತಿಳಿಯದೆ ಅಲೆದಾಡುವಂಥ ಈ ಮನುಷ್ಯನಿಗೆ ಈ ಯೋಗಗಳ ಬಗ್ಗೆ ಮಾಹಿತಿ ಇಲ್ಲ. ತ್ಯಾಗ ಮಾಡ್ಬೇಕ್ರಿ ಅವರೆಲ್ಲ ತ್ಯಾಗ ಮಾಡ್ಯಾರ್ರಿ. ಮದ್ವೆ ಮಾಡ್ಕೊಳ್ಳೋದು ಬಿಟ್ಟರೆ ತ್ಯಾಗ ಮಾಡ್ಯಾರ್ರಿ. ಮತ್ತು ಅವರು ಎಲ್ಲವನ್ನು ಬಿಟ್ಟು ಅವರು ಒಂಟು ಬದುಕ್ತಾ ಇದ್ದಾರೆ, ತ್ಯಾಗ ಮಾಡ್ಯಾರ್ರಿ. ತ್ಯಾಗ ಮಾಡೋದಂದ್ರೆ ಏನು? ಕೆಲವು ವಸ್ತುಗಳು ಬಿಟ್ಟು ಹಾಕೋದು ತ್ಯಾಗ ಅಲ್ಲ. ಅಂಗಗುಣಗಳನ್ನು ತನುಗುಣ ಅಳಿಬೇಕು, ಅಂಗಗುಣ ಅಳಿಬೇಕು. ಅಂಗಗುಣ ಅಳಿದಲ್ಲಿ ಅದು ತ್ಯಾಗಾಂಗ. ಲಿಂಗದೊಡನೆ ಸಕಲ ಭೋಗಗಳ ಭೋಗಿಸುವಲ್ಲಿ ಭೋಗಾಂಗ. ಅದು ಕೂಡ ಮಹತ್ವಪೂರ್ಣವಾಗಿರುವಂಥದ್ದು. ಪ್ರಾಸಾದಿಕ ಜೀವನ ಅಂತ ಹೇಳ್ತಾರೆ. ಅಂದರೆ ಸರ್ವವು ಲಿಂಗದೊಡನೆ ಭೋಗಿಸಬೇಕು. ಅರ್ಥಾತ್ ಸಮಾಜ ಸಾಕ್ಷಿಯಲ್ಲಿ ಭೋಗ ಇರಬೇಕು, ಕಳ್ಳತನದ ಭೋಗ ಇರಬಾರ್ದು. ಸಮಾಜವೇ ದೇವರು, ದೇವರೇ ಸಮಾಜ, ದೇವರೋ ದೈವೋ ಅಂತ ಹೇಳ್ತಾರೆ ನೋಡ್ರಿ. ಅದಕ್ಕೆ ನಾವು ಆ ಲಿಂಗದೊಡನೆ ಸಕಲ ಭೋಗಗಳ ಭೋಗಿಸುವಲ್ಲಿ ಭೋಗಾಂಗ. ಅರ್ಥಾತ್ ಅವನು ಪ್ರಾಸಾದಿಕ ಅಂತ ಅಂದರೆ ಪರಮಾತ್ಮನಿಗೆ ಅರ್ಪಿಸಿ ತಾನು ಭೋಗಿಸೋದೆಲ್ಲ ಪ್ರಸಾದ ಆಗ್ತದೆ ಅಂತ. ಅವನಿಗೆ ಅರ್ಪಿಸಿ ತಿರುಗಿ ತಗೊಳ್ಳೋದೇನು ನೈವೇದ್ಯ, ಅವನಿಗೆ ಹಿಡಿದು ನಾವು ತಿರುಗಿ ಊಟ ಮಾಡೋದು ಪ್ರಸಾದ ಅಲ್ವಾ? ಹಾಗೆ ಅವನಿಗೆ ಅವನ ಜೊತೆಗೆ ನಾವು ಭೋಗಿಸುವುದೆಲ್ಲ ಭೋಗಾಂಗ. ಯೋಗಾಂಗ ಒಂದದ ನೋಡ್ರಿ. ನಿಜದಲ್ಲಿ ಬೆರೆಸಿದಾಗ ಯೋಗಾಂಗ. ನಿಜದಲ್ಲಿ ಅಂದ್ರೆ ಏನು? ಯಾವುದು ನಿಜ ಅದ ಜಗತ್ನಾಗ? ಯಾವುದು ನಿಜ ಇಲ್ಲ, ಒಂದೇ ಒಂದದ ನೋಡ್ರಿ. ಆತ್ಮ ಅಮರ ಅಂತ ಹೇಳ್ತಾರಲ್ಲ, ಆ ಆತ್ಮ ನಮ್ಮಲ್ಲಿದ. ಅಂಥ ಆತ್ಮವನ್ನು ಅರಿತುಕೊಂಡಾಗ, ಅದರಲ್ಲಿ ಬೆರೆತಾಗ, ನಿಜದಲ್ಲಿ ಬೆರೆಸಿದಾಗ ಅದು ಏನಾಯಿತು? ಯೋಗಾಂಗ ಆಯಿತು. ಇವು ಎಲ್ಲವೂ ಕೂಡಿ ಶಿವಯೋಗಾಂಗ. ಇವು ಅಲ್ಲದ ಅನ್ಯ ಯೋಗಗಳೆಲ್ಲ ವಿಯೋಗಗಳಯ್ಯ ಸೌರಾಷ್ಟ್ರ ಸೋಮೇಶ್ವರ ಅಂತ ಹೇಳ್ತಾರೆ. ಇವು ಅಲ್ಲದ ಅನ್ಯ ಯೋಗಗಳೇನದಾವ ಅವೆಲ್ಲ ವಿಯೋಗ. ವಿಯೋಗ ಅಂದ್ರೇನು? ಅಗಲಿಕೆ, ನಮ್ಮಿಂದ ದೂರ ಇರೋವು, ನಮ್ಮಿಂದ ಬೇರ್ಪಟ್ಟಿವು, ನಮ್ಮಿಂದ ಅಗಲಿದ್ದು ವಿಯೋಗಾಂಗ. ಅವು ಯೋಗಾಂಗ ಅಲ್ಲ, ನಮಗೆ ಸಂಬಂಧಪಟ್ಟಿದ್ದಲ್ಲ. ಅದಕ್ಕೆ ಈ ತ್ಯಾಗಾಂಗ, ಭೋಗಾಂಗ, ಯೋಗಾಂಗ ಕೂಡಿ ಶಿವಯೋಗಾಂಗ ಆಗ್ತದೆ. ಅವು ಅಲ್ಲದ ಅನ್ಯ ಯೋಗಗಳೆಲ್ಲ ಅವು ವಿಯೋಗಗಳಯ್ಯ ಅಂತ ಯಾವ ಸೌರಾಷ್ಟ್ರ ಸೋಮೇಶ್ವರ ಅಂತ ಅಂಕಿತದಲ್ಲಿ ವಚನವನ್ನು ಬರೆದಿರುವಂಥ ಆದಯ್ಯ ಶರಣರು ಹೇಳ್ತಾರೆ. ಇಂಥ ಒಂದು ಯೋಗದ ಬಗ್ಗೆ
ನಾವು ತಿಳ್ಕೊಂಡಾಗ ನಾವು ಅಂಗದ ಗುಣಗಳನ್ನು ಹೆಂಗೆ ಅಳಿಬೇಕಪ್ಪ? ಕಷ್ಟದ ಅಂಗದ ಗುಣಗಳನ್ನು ಏನು ರೀ ಅಂಗದ ಗುಣಗಳು? ಆಶಯ, ಆಮಿಷ, ರೋಷ, ಹರುಷ, ವಿಷಯ, ಇವು ಅನೇಕ ಥರದ್ದು. ಶಿಟ್ಟ, ದುರ್ಪ, ಹೊಟ್ಟೆ ಕಿಚ್ಚ, ದ್ವೇಷ, ಆಸೆ, ಸ್ವಾರ್ಥತನ, ಅನೇಕ ರೀತಿಯ ಅಂಗಗುಣಗಳು, ಈ ಶರೀರದ ಗುಣಗಳೇನಿದಾವಲ್ಲ ಅವನ್ನೆಲ್ಲ ನಾವು ಬಿಟ್ಟು ಬಿಡಾಕ ಎಷ್ಟು ಕಷ್ಟ ರೀ ನೋಡ್ರಿ. ಅವನ್ನೆಲ್ಲ ಬಿಡಬೇಕು ಅಂತ ಹೇಳ್ತಾರೆ. ಒಮ್ಮೆಲೇ ಬಿಡೋಕ್ಕಾಗಲ್ಲ. ಅಂಥ ಸತ್ಸಂಗದಲ್ಲಿ ಇದ್ದಾಗ ಮಾತ್ರ ನಮಗೆ ಬಿಡಲಿಕ್ಕಾಗ್ತದೆ. ನಮ್ಮ ಜೊತೆಗೆ ಅಂಥ ಕೆಲವೊಂದು ಶಕ್ತಿಯುತ ಆತ್ಮಗಳು ನಮ್ಮ ಜೊತೆಗೆ ಸಂಗತಿಯಲ್ಲಿ ಇದ್ದಾಗ ನಮಗೂ ಕೂಡ ಆ ಒಂದು ಶಕ್ತಿ ನಮಗೆ ಬರ್ತದೆ. ಮತ್ತು ಸದಾಕಾಲ ನೆನಪಿನಿಂದ ನಾವು ಅದನ್ನು ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಸಂಘ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಅಂಥ 3 ಯೋಗಗಳು ನಾವು ಅರ್ಥೈಸಿಕೊಂಡಲ್ಲಿ ನಾವು ಪರಿಪೂರ್ಣರಾಗ್ತೀವಿ, ನಿಜದಲ್ಲಿ ಬೆರಿತೀವಿ ಅಂತ ಅನ್ನುವಂಥದ್ದು ಆದಾಯ ಶರಣರು ಹೇಳ್ತಾರೆ. ಇದನ್ನು ಅರಿತು ಆಚರಿಸಿ ಶಿವಯೋಗವನ್ನು ನಾವು ಮಾಡಬೇಕು. ಬರೀ ಲಿಂಗ ಕೈಯಾಗಿ ಹಿಡ್ಕೊಂಡು ಕುಂತ್ರ ಶಿವಯೋಗ ಅಲ್ಲ. ಇವು 3 ಆದಾಗ ಮಾತ್ರ ಶಿವಯೋಗ. ಅಂಗಗುಣ ಅಳಿಬೇಕು, ಮತ್ತು ಈ ಒಂದು ಲಿಂಗದೊಡನೆ ಎಲ್ಲ ಭೋಗಗಳು ಭೋಗಿಸ್ತಾ ಇರಬೇಕು. ಅಂದರೆ ಪ್ರಾಮಾಣಿಕನಾಗಿರಬೇಕು ಅಂತ, ದೇವರ ಸಾಕ್ಷಿಯಾಗಿ ಎಲ್ಲವನ್ನು ಉಪಯೋಗಿಸಬೇಕು ಅಂತ. ಆಮೇಲೆ ಈ ಇನ್ನೊಂದು ಯೋಗ ಮಾಡ್ತಾರೆ. ಅವರು ಯೋಗ ಮಾಡ್ತಾರೆ. ಅದೇನು ಯೋಗ ಮಾಡ್ತಾರಂದ್ರೆ ಏನು? ಬರೀ ಮ್ಯಾಲೆ ಯೋಗ ಮಾಡೋದಲ್ಲದು, ನಿಜದಲ್ಲಿ ಬೆರೆಸಬೇಕು. ಅದು ಆವಾಗ ಯೋಗ ಆಗ್ತದೆ, ಯೋಗಾಂಗ ಅದು. ಅದಕ್ಕೆ ಇವು 3 ಮಾಡಿದಾಗ ಶಿವಯೋಗಾಂಗ ಅಂತ ಹೇಳ್ತಾರೆ ನೋಡ್ರಿ. ಇಂಥ ಪರಿಪೂರ್ಣನಾದಂಥ ಒಂದು ಯೋಗ ನಮ್ಮ ಶರೀರ ಶುದ್ಧೀಕರಿಸಿ, ಮನಸ್ಸು ಶುದ್ಧೀಕರಿಸಿ, ಭಾವ ಶುದ್ಧೀಕರಿಸಿ, ಆಚೆಗಿರುವಂಥ ಆತ್ಮನಲ್ಲಿ ಬೆರೆಯುವುದೇ ಈ ಯೋಗದ ಒಂದು ಮುಖ್ಯವಾದ ಉದ್ದೇಶ ಅಂತ ನಾವು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಕೇಳಿದಂಥವ್ರಿಗೆಲ್ಲ ಧನ್ಯವಾದಗಳು. ಸರ್ವರಿಗೂ ಶರಣು ಶರಣಾರ್ಥಿ.